ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರಾಳ ಸೋಮವಾರ ಅಂತ ಏನು ಜಗತ್ತು ಮಾತಾಡ್ಕೊಳ್ತಾ ಇತ್ತು ಅದು ಹಾಗೆ ಹೋಯಿತು. ಇದು ಭಾರತದ್ದು ಅಂತಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಇಂಥ ಒಂದು ದೊಡ್ಡ ಒಂದು ಬ್ಲ್ಯಾಕ್ ಮಂಡೇನ ನಾವು ಇವತ್ತು ಎದುರಿಸಿದ್ದೀವಿ. ಯಾರ್ಯಾರು ಕೋವಿಡ್ ನಂತರ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಕೊಟ್ಟಿದ್ದೀರೋ ನಿಮಗೆ ಖಂಡಿತವಾಗ್ಲೂ ಶಾಕ್ ಆಗಿರುತ್ತೆ. ಇಂಥ ದಿನಗಳು ನೋಡಿಲ್ಲ ಅಂತ ಅಲ್ಲ, ಆದರೆ ಇಷ್ಟೊಂದು ಶಾರ್ಪ್ ಫಾಲ್ನ ನೋಡಿರಲಿಲ್ಲ ನಾವು ಒಂದು ದಿನದಲ್ಲಿ. ಸೊ ಇದು ತುಂಬ ದಿನ ಬೇಕಾಗ್ತಾ ಹೋಗುತ್ತೆ. ಬೇರ್ ಮಾರ್ಕೆಟ್ ಅಂತ ಕೋವಿಡ್ ಟೈಮಲ್ಲಿ ಆಗಿದೆ ಅಂತ ಹೇಳೋಕ್ಕೆ ಕೆಲವರು ಒಪ್ಪೋದಿಲ್ಲ. ನಾನು ಹಿಂದೆ ಕೂಡ ನಿಮ್ಗೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆಂತಂದರೆ ರಿಕವರಿ ಅನ್ನೋದು ತುಂಬ ಫಾಸ್ಟಾಗಿ ಬಂತು. ಆದರೆ ಯಾವಾಗಲೂ ಹಿಂದೆ ಹಿಸ್ಟಾರಿಕಲಿ ಇದೇ ಥರ ಆಗಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಆಗಿ ಒಂದಿನ ಮಾತಾಡೋಣಂತೆ. 1987ಅಲ್ಲಿ 2008ಅಲ್ಲಿ ಈ ಥರ ಟೈಮಲ್ಲೆಲ್ಲ ಏನೇನಾಗಿದೆ ಅಂತ. ಇನ್ನು 1930ಸಿಗೆಲ್ಲ ಕಂಪೇರ್ ಮಾಡಿ ಆಗಲೂ ಈ ಥರ ಟ್ಯಾರಿಫ್ ಅಂತ ಆಗಿ ಅದು ಒಂದು ಯಾವ ರೀತಿಯಾಗಿ ಇದೊಂದು ದೊಡ್ಡ ಗ್ರೇಟ್ ಡಿಪ್ರೆಷನ್ಗೆ ಎಡೆ ಮಾಡಿಕೊಡ್ತು ಅಂತೆಲ್ಲ ಹೇಳ್ತಿದ್ದಾರೆ. ಹೋಪ್ಫುಲಿ ಆ ಘಟ್ಟಕ್ಕೆ ಹೋಗೋದಿಲ್ಲ ಅಂತ ಅನ್ಕೋಣ. ಅಷ್ಟೊಳಗೇ ಲೀಡರ್ಸು ತಮ್ಮ ಇದನ್ನು ಬಿಟ್ಟು ನೋಡೋಣ ಏನಾದ್ರು ಚೇಂಜಸ್ ಮಾಡ್ಕೊತಾರ ತಮ್ಮ ನಿಲುವುಗಳಲ್ಲಿ ಏನು ಮಾಡ್ತಾರೆ ಅಂತ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟ್ರೆಂಟ್ ಅಂತ ಕಾಣಿಸುತ್ತೆ. 14% ಕರೆಕ್ಷನ್ ಬಂದಿದೆ ಇವತ್ತು ಟ್ರೆಂಟ್ ಸ್ಟಾಕಲ್ಲಿ. ಸೊ 4750 ರೂಪಾಯಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಅದೇ ಇವತ್ತಿನ ಟಾಪ್ ಲೂಸರು. ಅದೇ ರೀತಿ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಕಾಣಿಸುತ್ತೆ. FMCG ಎಗೇನ್ ಒಂದು ಕುಷನ್ನ ಕೊಟ್ಟಿದೆ. 0.22% ಅಷ್ಟೇ ಅಪ್ ಮೂವ್ಮೆಂಟ್ ಬಂದಿದೆ. ಆ್ಯಕ್ಚುಲಿ ಪಾಸಿಟಿವ್ ಆಗಿ ಉಳ್ಕೊಂಡಿದ್ದಂಥ ಸ್ಟಾಕ್ ಇವತ್ತು ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನಾವು ನೋಡ್ಕೊಂಬರೋದಾದರೆ ಇದರಲ್ಲೂ ಕೂಡ ಅಕ್ರಾಸ್ ದ ಸೆಕ್ಟರ್ ಎಲ್ಲದರಲ್ಲೂ ತುಂಬ ಜೋರಾಗಿ ಫಾಲ್ ಆಗಿದೆ. ಯಾವುದನ್ನು ಅಂತ ತೊಗೊಳೋದು DLF ಅಂತ ಕಾಣಿಸುತ್ತೆ. 7% ಫಾಲ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಹೇಳ್ಬೋದು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಟಾಪ್ ಗೇನರು ಬ್ರಿಟಾನಿಯಾ ಅಂತ ಕಾಣಿಸ್ತಾ ಇದೆ. 0.65% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತು ನೋಡಿ. ಅದು ಯಾವಾಗಲೂ ಒಂಥರ ಡಿಫೆನ್ಸ್ ಸೆಕ್ಟರ್ ಅಂತಲ್ಲ, ಎಲ್ಲ ಬಿದ್ದಾಗ ಸ್ವಲ್ಪ ಕುಷನ್ ಕೊಡೋಂಥದ್ದು FMCG. ಯಾಕಂದರೆ ಏನೇ ಆಗಲಿ ಮತ್ತೊಂದಾಗಲಿ ಜನ ತಮ್ಮ ದಿನನಿತ್ಯಕ್ಕೆ ಬೇಕಾಗಿರೋಂಥ ವಸ್ತುಗಳನ್ನು ಬಿಡೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಅದು ಆ ಥರ ಇರ್ತಾ ಹೋಗುತ್ತೆ. ಕೆಲವರು ತಂದು ಇವಾಗಲೂ ಶೇಖರಣೆ ಕೂಡ ಮಾಡ್ಕೊತ ಹೋಗ್ಬೋದು. ಅಂದರೆ ತುಂಬ ಬೆಲೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ನಾವು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಆಗ್ಬೋದು. ಇದೆಲ್ಲ ಅಂತಾಗ ಒಂದು ನೆನಪಾಯಿತು. ಎಕ್ಸೈಸ್ ಡ್ಯೂಟಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಗೌರ್ಮೆಂಟು. ಅದು ಜನಗಳ ಮೇಲೂ ಬೀಳುತ್ತೆ ಅಂತ ಸುಮಾರು ಜನ ಪೆಟ್ರೋಲ್ ಸ್ಟೇಷನಲ್ಲಿ ಆಲ್ರೆಡಿ ನಿಂತಿರ್ಬೋದು. ಆದರೆ ಇದು ಜನಗಳ ಮೇಲೆ ಬೀಳ್ತಾ ಇಲ್ಲ, ಆಯಿಲ್ ಮಾರ್ಕೆಟ್ ಕಂಪ್ನೀಸ್ ಮೇಲೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಜಾಸ್ತಿ ಆಗಿದೆ ಅಂತಂದಾಗ ಒಂದು $100 ಇದ್ದಿದ್ದು $120 $110 ಆಗ್ಬಿಡ್ತು ಅಂದರೆ ತಕ್ಷಣ ಮಾರನೇ ದಿನದಿಂದನೇ ನಮಗೆ ಎಫೆಕ್ಟ್ ಆಗಿಬಿಡುತ್ತಲ್ವ ಪ್ರೈಸ್ ಜಾಸ್ತಿ ಅಂತ. ಕಮ್ಮಿ ಆದಾಗ ನೋಡಿ, ಈಗ $60 ಕಮ್ಮಿ ಬಂದಿದೆ, ಆದರೂ ಕೂಡ $75 ರೆಫರೆನ್ಸ್ ಇಟ್ಕೊಂಡು ಇನ್ನೂ $102 ರೂಪಾಯಿಗೆ ನಮಗೆ ಮಾರ್ತಾ ಇದ್ದಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಅದ್ರ ಎಕ್ಸೈಸ್ ಡ್ಯೂಟಿದು ಸುದ್ದಿಯಿಂದ ಅಂತೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದರಿಂದ ನಮ್ಮ ಮೇಲೆ ಇಂಪ್ಯಾಕ್ಟ್ ಬೀಳೋದಿಲ್ಲ. ಅದು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗೆ ಅಂತ ಹೇಳಿದ್ದಾರೆ. ಆ ಕಂಪ್ನಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ನಮ್ಮ ಮೇಲೆ ಹಾಕೋದು ಎಷ್ಟು ದಿನ ಉಳಿತೆ, ಅದು ಬೇಗ ಮಾಡಿಬಿಡ್ತಾರೆ. ಅದನ್ನೆಲ್ಲ ನೋಡೋಣ ಅದೇನಾರು ಆಗುತ್ತೆ ಅಂತ. ಬಟ್ ಇಂಟರ್ನ್ಯಾಷನಲ್ ಕ್ರೂಡ್ ಕಮ್ಮಿ ಆಗಿರೋದ್ರಿಂದ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಸೊ ನಿಫ್ಟಿ ಕತೆ ಏನಾಗಿತ್ತು ಇವತ್ತು ಹಾಗಾದರೆ ಅಂತ ನೋಡೋದಾದರೆ ನೋಡಿ, ನಾವು ರೆಫರೆನ್ಸಲ್ಲಿ ಐ ಥಿಂಕ್ ಮೊನ್ನೆ ಯಾವತ್ತು ಶನಿವಾರ ವೀಡಿಯೋ ಮಾಡಿದ್ನಲ್ವ ಚಾರ್ಟ್ ಸ್ಟಾಕು, ಅದರಲ್ಲಿ ಗ್ಯಾಪ್ ಡೌನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಆದರೆ ಗ್ಯಾಪ್ ಡೌನ್ ಅಷ್ಟೊಂದು ದೊಡ್ಡದು ಆಗುತ್ತಾ ಅಂತ ಕೇಳೋಗಿದ್ದೆ. ಆದರೆ ತುಂಬ ಅಂದ್ಕೊಂಡಿದ್ದಕ್ಕಿಂತ ತುಂಬ ಕೆಟ್ಟದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇವತ್ತು. 21,750 ಆ ಚಿಲ್ಲರೆನಲ್ಲಿ ಓಪನಿಂಗ್. ಆಲ್ಮೋಸ್ಟ್ 1000 ಪಾಯಿಂಟಿಂದನೂ ದೊಡ್ಡ ಗ್ಯಾಪ್ ಡೌನ್. ಇಷ್ಟೊಂದು ದೊಡ್ಡ ಗ್ಯಾಪ್ ಡೌನ್ ಆದಾಗ ಅಲ್ಲಿಂದ ಮತ್ತೆ ಶಾರ್ಟ್ ಮಾಡ್ತೀವಿ ಮತ್ತೊಂದು ಆಗ್ತೀವಿ ಅನ್ನೋದಿರಲ್ಲ. ಅಂದರೆ ಇವತ್ತು ಇಂಟರ್ಡೇ ಯಾರಾದರೂ ಪ್ಲ್ಯಾನ್ ಮಾಡೋ ಮನಸ್ಸಲ್ಲಿ ಇದ್ದಿದ್ರೆ ಫಸ್ಟ್ ಆಫ್ ಆಲ್ ಪೋರ್ಟ್ಫೋಲಿಯೋ ನೋಡಿ, ಕೆಲವರಿಗೆ ಹಿಂಗೆ ಹೇಳ್ತೀನಿ ಅಂತಲ್ಲ, ಈಗ ಎಷ್ಟೋ ವರ್ಷದಿಂದ ಅವರು ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ಬೋದು. ಉದಾಹರಣೆಗೆ 2024ರಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು, ಈಗ ತಿರ್ಗಾ ಆ ಲೆವೆಲ್ಗೆ ಬಂದುಬಿಟ್ಟಿದೆ. ಅಂದರೆ ಅದಕ್ಕೆ ಹೇಳೋಂಥದ್ದು, ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ನಮ್ಮ ಗೋಲ್ ಹತ್ತತ್ರ ಬರ್ತಾ ಇದೆ, ರೀಚ್ ಆಗಕ್ಕೆ ಬರ್ತಾ ಇದೆ ಅಂತಂದಾಗ ನಾವು ಎಕ್ಸಿಟ್ ಮಾಡೋದ್ರ ಕಡೆನೇ ಯೋಚನೆ ಮಾಡಬೇಕು. ಇದನ್ನ ಕರೆಕ್ಟಾಗಿ ಟೈಮ್ ಮಾಡೋಕ್ಕಾಗತ್ತಾ ಅಂದರೆ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ನಾನು ನಿಮ್ಗೆ ಹಿಂದೆನೇ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಕಾಯ್ದಿರಿಸಿಕೊಳ್ಳಲು ಸರಿಯಾದ ಸಮಯವನ್ನು ತಿಳಿಯುವುದು ಹೇಗೆ ಅಂತ ಆ ವಿಡಿಯೋ ಟೈಟ್ಲ್ ಇದೆ. ಅದರಲ್ಲಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಬಗ್ಗೆ ನಾವು 1.5-2 ವರ್ಷ ಹಿಂದೆ ಮಾಡಿದ್ದೆ ಅನ್ಸುತ್ತೆ ಆ ವಿಡಿಯೋ. ಅದನ್ನ ನೀವು ನೋಡ್ಬೋದು. ಅದರಲ್ಲಿರುವಂಥ ಮೆಥಡಾಲಜಿ ಈಗಲೂ ವ್ಯಾಲಿಡು. ಅಲ್ಲಿ ಏನು ಮಾತಾಡಿದ್ವಿ, ಅವಾಗ 1 ಲಕ್ಷ ಇತ್ತು LTCG, ಅಪ್ ಟು 1 ಲಕ್ಷ ನೀವು ಬುಕ್ ಮಾಡಿಕೊಂಡ್ರೆ ಟ್ಯಾಕ್ಸ್ ಇರಲಿಲ್ಲ. ಈಗ ಅದನ್ನ 1.25 ಲಕ್ಷಕ್ಕೆ ಮಾಡಿದಾರಲ್ವ. ನಾನು ಸ್ಟಾಕ್ ಹೆಸರು ಹೇಳೋಂಗಿಲ್ಲ, ಆದರೆ ನಾನೊಂದು ಫಾರ್ಮಾ ಕಂಪ್ನಿನಲ್ಲಿ ಇನ್ವೆಸ್ಟ್ ಆಗಿದ್ರಲ್ಲಿ ನಾನು ಆಲ್ಮೋಸ್ಟ್ ನನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಬುಕ್ ಮಾಡ್ಕೊಂಬಿಟ್ಟೆ. ಯಾವತ್ತು? ಶುಕ್ರವಾರ. ಸೊ ಶುಕ್ರವಾರ ಅದನ್ನ ಬುಕ್ ಮಾಡ್ಕೊಂಡಿದ್ದೆ. ನಾನು ಇಷ್ಟು ದೊಡ್ಡ ಫಾಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಇನ್ನೂ ಒಂದಿಷ್ಟು ಕಂಪ್ನಿಗಳಲ್ಲಿ ನಾನು ನನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ನಾವು ಹಾಗಾದ್ರೆ ತಲೆ ಕೆಡಿಸ್ಕೋಬೇಕಾಯ್ತಲ್ಲಿ ಅಂತಂದರೆ ಇಲ್ಲ. ಆದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಹಾಗಾಗಿ ಈಗ ಅಗ್ರೆಸಿವ್ ಆಗಿ ಏಕ್ದಮ್ ಆಗಿ ಇನ್ವೆಸ್ಟ್ ಮಾಡುವಂಥ ತರಾತುರಿನಲ್ಲಿ ಹೋಗ್ಬಿಡಿ. ಶಾರ್ಪಾಗಿ ಒಂದೇ ಸಲ ರಿಕವರಿ ಬರುತ್ತೆ ಆ ಥರ ಆಗುತ್ತೆ ಅನ್ನೋ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಒಂದ್ಸಲ ಒಂದರ ಮುಳ್ಳು ಚುಚ್ಚಿಬಿಟ್ಟಿದೆ ಅಂದಮೇಲೆ ಅದು ಗಾಳಿ ಹೋಗ್ತಾ ಇರುತ್ತೆ. ಈಗ ಬಲೂನಿಗೆ ಈಗ ಗಾಳಿ ಹೋಗ್ತಾ ಇದೆ. ಈಗೇನು ಅಂತಂತಂದರೆ ಹೋಗೋದಂತೂ ಪಕ್ಕ. ಅಲ್ಲಿ ಎಲ್ಲಿಗೆ ತೇಪೆ ಹಾಕ್ಬಿಟ್ಟು ನಿಲ್ಲಿಸ್ತಾರೆ, ಎಷ್ಟು ಗಾಳಿನ ಉಳಿಸ್ಕೊತಾರೆ ಅನ್ನೋದು ಇವಾಗ ಮುಖ್ಯ. ಮತ್ತೆ ಉಬ್ಬಿಟ್ಟು ಮೇಲೆ ಹೋಗುತ್ತೆ ಅನ್ನೋದಕ್ಕಿಂತ ಎಷ್ಟು ಗಾಳಿ ಉಳಿಸ್ಕೊತೀವಿ ಅಂತ ನೋಡೋ ಥರ ಸಿಚುವೇಶನ್ ಬಂದಿದೆ. ಯಾಕಂತಂದರೆ ನೋಡಿ, ರಿಟಾಲಿಟರಿ ಮೆಜರ್ ಅಂತ ಚೈನಾ ಹೇಳ್ತಿದ್ದಂಗೆ ಚೈನಾ ಮಾರ್ಕೆಟ್ ಇವತ್ತು ಒಂದು 8-9
90% ಬಿದ್ದೋಗಿದೆ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಕಂಪ್ಯಾರಿಟಿವ್ಲಿ ಕೆಳಗಡೆ ಅಷ್ಟೊಂದು ಬಿದ್ದಿಲ್ಲ. ನೀವು ನೆನ್ನೆದು ಇವತ್ತಿಗೆ ಕಂಪೇರ್ ಮಾಡಿದ್ರೆ -3% ಅಂತ ತೋರಿಸ್ತಿದೆ. ಕಾರಣ ಏನು ಅಂತಂದರೆ ನಾವು ಆಲ್ರೆಡಿ ಸುಮಾರು ಬಿದ್ದಿದ್ವಿ, ಮತ್ತು ಇಂಡಿಯಾ ಇಸ್ ಒನ್ ಆಫ್ ದ ಓನ್ಲಿ ಕಂಟ್ರೀಸ್ ಯಾರು ನಾವು ರಿಟಾಲಿಯೇಟರಿ ಮೆಷರ್ ಆಗಿ ಹಾಕೋದಿಲ್ಲ. ಇವಾಗ ಸಿಂಗಪೂರ್ ಹೇಳಿದ್ದಾರೆ, ಅದಕ್ಕೆ ವಿಯೆಟ್ನಾಮ್ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಅದೇ ರೀತಿಯಾಗಿ ಇಂಡಿಯಾ, ನಾವು ನಿಮ್ಮ ಮೇಲೆ ವಾಪಸ್ ಟ್ಯಾರಿಫ್ ಆಗೋದಿಲ್ಲ ನೋಡಿ, ನೀವು ಕಮ್ಮಿ ಮಾಡಿ, ಏನಾದ್ರು ಒಂದು ಒಳ್ಳೇದಾಗೋ ಥರ ಮಾಡೋಣ ಅನ್ನೋ ಥರ ಹೇಳ್ತಾ ಇರೋದ್ರಿಂದ ಬದುಕೊಂಡಿದ್ದೀವಿ. ನಾವೇನಾದ್ರು ಒಂದು 10% ಹಾಕ್ತೀವಿ, 15% ಹಾಕ್ತೀವಿ ಅಂತ ಕೂತಿತ್ತು ಅಂತಂದರೆ ಅದು ಕ್ಲಿಯರ್ ಕಟ್ಟಾಗಿ ಒಂದು ನೆಗೆಟಿವಿಟಿಗೆ ದಾರಿ ಮಾಡಿಕೊಡ್ತಾ ಇತ್ತು. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಹಿಂದೆ ಬಂದಿರುವಂಥದ್ದು. ಇವತ್ತು ಆ ಲೆವೆಲ್ನ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಒಂದು ಕ್ಯಾಂಡು ಬಂದಿರುವಂಥದ್ದು ಸ್ವಾಗತಾರ್ಹ ಬೆಳವಣಿಗೆ. ಆದರೆ ಮೇಲ್ಗಡೆ ಹೋದರೆ 22,500 ಆಗಿರ್ಬೋದು, ಅದೇ ರೀತಿಯಾಗಿ 23,000 ಆಗಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಇವತ್ತು 22,000 ಮೇಲ್ಗಡೆ ಕ್ಲೋಸಿಂಗ್ ಮಾಡಿರೋಂಥದ್ದು ಖಂಡಿತವಾಗ್ಲೂ ಮಾರ್ಕೆಟಿಗೆ ಒಂದು ಪಾಸಿಟಿವಿಟಿ. 22,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆಯಾ? ಒಂದೊಂದ್ಸಲ ಏನಾಗುತ್ತೆ ಅಂದರೆ ಇದು ಕ್ಲೋಸಿಂಗ್ ಡೇಟಾ ಸರಿಯಾಗಿ ತೋರಿಸಲ್ಲ. 22,161 ಕ್ಲೋಸಿಂಗ್ ಆಗಿದ್ದೀವಿ. 22,000 ಮೇಲ್ಗಡೆ ಬರಕ್ಕೆ ಉಸಿರಾಡಕ್ಕೆ ಆಯ್ತಲ್ಲ, ಅದು ಒಂದು ಪಾಸಿಟಿವಿಟಿ ಅಂತ ಹೇಳ್ತಾ ಹೋಗ್ಬೋದು. ಆದರೆ ನಾವು ಹಾಕೊಂಡಿದ್ದ ಲೆವೆಲ್ ಪ್ರಕಾರ ನೋಡಿ 21,855 ಈ ಬಸ್ ಸ್ಟ್ಯಾಂಡಿನ ಲೋ, ಅದಕ್ಕಿಂತನೂ ಕೆಳಗಡೆ ಬಂದು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ನೆಕ್ಸ್ಟ್ ಸಪೋರ್ಟ್ ಅಂತ ಇರೋದು ಕೆಳಗಡೆ ಲೆವೆಲ್ಸಲ್ಲಿ ನಾವು ಹಿಂದೆ ಹಾಕೊಂಡ್ಬಂದಿರೋ ಲೆವೆಲಲ್ಲಿ ನೋಡೋದಾದರೆ ಅದು 21,500. ಸೊ ಮಾರ್ಕೆಟು ಏನಾಗಿರ್ಬೋದು, ಈಗ ಈ ಒಂದು ರೇಂಜ್ ಇದೆಯಲ್ಲ 23,250ರಿಂದ ಈ 21,750 ಅಥವಾ ಇನ್ನು ಕೆಳಗಡೆ 21,000 ಅಂತಲೇ ಅನ್ಕೊಳ್ಳಿ, ಈ ರೇಂಜಲ್ಲಿ ಸುಮಾರು ದಿನ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇದು ತುಂಬ ದೊಡ್ಡ ರೇಂಜು ಮತ್ತೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ವಾಪಸ್ ಮೇಲ್ಗಡೆ ಹೋದ್ರು ಮತ್ತೊಂದಾದ್ರೂ 22,500 ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ಕೆಳಗಡೆ ಬರ್ತಾ ಹೋಗ್ಬೋದು. ತುಂಬ ಒಂದು ವಾಲಟೈಲ್ ಆಗಿ ಮಾರ್ಕೆಟು ಬಿಹೇವ್ ಆಗುವಂಥ ಸಾಧ್ಯತೆ ಇದೆ. ಕಾರಣ ಇಂಡಿಯಾ ವಿಕ್ಸು ಏನಾಗಿದೆ ಇವತ್ತು 65% ಇನ್ಕ್ರೀಸ್ ಆಗಿದೆ ನೋಡಿ, 22ಕ್ಕೆ ಬಂದಿದೆ. ಈ ಥರ ಯಾವಾಗ ನೋಡಿದ್ರಿ ಇಂಡಿಯಾ ವಿಕ್ಸು? ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಒಂದ್ಸಲ ಆ ಥರ ಆಗಿತ್ತೇನೋ, 30 ಹತ್ರಕ್ಕೆ ಹೋಗಿತ್ತು. ಅದು ಬಿಟ್ಟರೆ ಇವತ್ತಾಗಿರುವಂಥದ್ದು ಇದು ನೋಡಿ. ತುಂಬ ಇಷ್ಟು ಜೋರಾಗಿ ಇಂಡಿಯಾ ವಿಕ್ಸು ಯಾವ ಥರ ಒಂದಿನ ಕ್ಯಾಂಡಲನ್ನು ಮುಗಿಸಿರೋದನ್ನು ನೋಡಿರಲಿಲ್ಲ. ಹಾಗಾಗಿ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ, ಯಾರ್ಯಾರು ಕೋವಿಡ್ ಆದಮೇಲೆ ಬಂದಿದ್ದೀರಾ ನೋಡಿ, ಇದೇ 30 ಆದಮೇಲೆ ಹೈಯೆಸ್ಟಾ ಇಲ್ಲ. ಕೋವಿಡ್ ಟೈಮಲ್ಲಿ ಎಲ್ಲಿಗೆ ಹೋಗಿತ್ತು ಇಂಡಿಯಾ ವಿಕ್ಸ್? ಆಲ್ಮೋಸ್ಟ್ 90-85 ಹತ್ರಕ್ಕೆ ಹೋಗಿತ್ತು. ಅಂದರೆ ಅಷ್ಟು ಜೋರಾಗಿ ಕರೆಕ್ಷನ್ ಆಗಿತ್ತು ಅವಾಗ. ಸೊ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಮಾರ್ಕೆಟ್ನಲ್ಲಿ ವಾಲಟಿಲಿಟಿ, ಭಯ ಅನ್ನೋದು ಬಂದಿದೆ ಅಂತ. ಇದ್ರ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಚಾನಲಲ್ಲಿದೆ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಹಾಗಾದರೆ ಬ್ಯಾಂಕ್ ನಿಫ್ಟಿ ಕತೆ ಏನು? ಬ್ಯಾಂಕ್ ನಿಫ್ಟಿ ಸದೃಢವಾಗಿದ್ದಂಥ ಇಂಡೆಕ್ಸ್ ಒಂದು ಮಾತಾಡಿದ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಫಾಲನ್ನು ಎದುರಿಸಬೇಕಾಯಿತು. ಆದರೆ ವಾಪಸ್ಸು 49,750 ಈ ಝೋನಿಗೆ ಬಂದು ನಿಂತ್ಕೊಂಡಾಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡಿ ಶುಕ್ರವಾರ ತನಕ ಇಂಡಿಕೇಶನ್ ಕೊಟ್ಟಿರಲಿಲ್ಲ, ಪಾಸಿಟಿವ್ ಆಗಿ ಇತ್ತು. ಆದರೆ ಇವತ್ತು ಜೋರಾಗಿ ಬ್ಯಾಂಕ್ ನಿಫ್ಟಿ ಕೂಡ ಬಿದ್ದಿದೆ. ಎಲ್ಲ ಇಂಡೆಕ್ಸನ್ನು ಸೇರಿಸ್ಕೊಂಡು ಕೆಳಗಡೆ ಬಂದಿದೆ. ಅದಕ್ಕೆ ಹೇಳುವಂಥದ್ದು, ನಾನು ಸುಂಕದ ಏನು ಸಂಕಟ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅದು ಹೇಳಿದೆ ನೋಡಿ. ನಾವು ಅಕಸ್ಮಾತ್ ರೆಸಿಪ್ರೋಕಲ್ ಟ್ಯಾರಿಫಿಂದ ತಪ್ಪಿಸ್ಕೊಂಡ್ವಿ ಅಂತ ಆದರೂ ಕೂಡ ಎಕನಾಮಿಕ್ ಸ್ಲೋ ಡೌನ್ ಆಯಿತು, US ಕೂಡ ಒಂದು ಡೌನ್ ಟರ್ನಿಗೆ ಹೋಯಿತು ಅಂದರೆ ಅದನ್ನು ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಯಾವ ದೇಶ ಕೂಡ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಅದೆಲ್ಲರಿಗೂ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಅದೇ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಯಿಂದ 49,000 ಸಪೋರ್ಟು, ಅದಕ್ಕೆ ಕೆಳಗಡೆ ಹೋದರೆ 48,300 ಸಪೋರ್ಟು. ಕಂಪ್ಯಾರಿಟಿವ್ಲಿ ಈಗಲೂ ಕೂಡ ಬೇರೆ ಇಂಡೆಕ್ಸಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಆದರೆ ನಿಫ್ಟಿ ತುಂಬ ವೀಕಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಸುಮಾರು ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡೋದಿರುತ್ತಲ್ವ ಯಾವುದಕ್ಕೆ, ನಿಫ್ಟಿಗೆ. ಆ ಕಾರಣದಿಂದಾಗಿ ಸೊ ಗೋಲ್ಡು ಏನು ಮಾಡಬೇಕು? ಹಾಗಾದರೆ ಇವಾಗ ನೋಡಿ, ಕೆಲವರು ಕೇಳಿದಾರೆ ರಷ್ಯಾಗೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಲ್ವಾ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ. ಸರ್, ಹಾಕ್ತಾ ಇಲ್ಲ. ಯಾಕೆ ಅಂತಂದರೆ ಹಿಂದಿನ ಸರ್ಕಾರ ಇದ್ದಾಗ ಅಮೆರಿಕದಲ್ಲಿ ಅವರು ಆಲ್ರೆಡಿ ಸಿಕ್ಕಾಪಟ್ಟಿ ಸ್ಯಾಂಕ್ಷನ್ನು ಅದು ಇದು ಅಂತ ಹಾಕ್ಬಿಟ್ಟಿದ್ದಾರೆ ರಷ್ಯಾ ಮೇಲೆ. ಜೊತೆಗೆ ಈಗ ಏನು ಮಾಡ್ತಾ ಇದ್ದಾರೆ, ಚೈನಾನ ಸೈಡ್ ಲೈನ್ ಮಾಡಿ ರಷ್ಯಾನ ಸ್ವಲ್ಪ ಹತ್ತಿರ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಟ್ರಂಪ್ ಅವರು. ಈ ಟೈಮಲ್ಲಿ ಮತ್ತೆ ಅನ್ನೆಸೆಸರಿಯಾಗಿ ರೆಸಿಪ್ರೋಕಲ್ ಟ್ಯಾರಿಫ್ ಅವ್ರ ಮೇಲೆ ಹಾಕಿದ್ರೆ ಅದು ಯಾವ ಪ್ರಯೋಜನ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ರಷ್ಯಾನ ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫಿಂದ ಏನು ಮಾಡಿದ್ದಾರೆ, ಆಚೆ ಇಟ್ಬಿಟ್ಟಿದ್ದಾರೆ. ಜೊತೆಗೆ ಉಕ್ರೇನಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಬೇರೆ ಮಾತು ಕೊಟ್ಬಿಟ್ಟಿದ್ದಾರಲ್ಲ ಇವರು ಜಗತ್ತಿಗೆ. ಸೊ ಅದೆಲ್ಲ ಮಾಡಬೇಕು ರಷ್ಯಾ. ಅವಾಗ ಇವ್ರು ಹೇಳ್ದಂಗೆ ಮಾತು ಕೇಳಬೇಕು ಅಂತಂದರೆ ರಷ್ಯಾ ಮೇಲೆ ಮತ್ತೆ ಹಾಕೊಂಡ್ರೆ ಹೆಂಗಾಗುತ್ತೆ? ಹಾಗಾಗಿ ಏನೋ ರೆಸಿಪ್ರೋಕಲ್ ಟ್ಯಾರಿಫ್ನ ಹಾಕಿಲ್ಲ. ಗೋಲ್ಡು ಯಾರೋ ಕೆಲವರು ಅನಲಿಸ್ಟ್ ಹೇಳ್ತಾ ಇದ್ದಾರೆ ಒಂದು 40% ಕರೆಕ್ಷನ್ ಆಗುತ್ತೆ, 50% ಕರೆಕ್ಷನ್ ಆಗುತ್ತೆ ಅಂತ ಬರ್ತಿದೆ. 55,000 ಹೋಗುತ್ತೆ, 60,000 ಕೆಳಗೆ ಹೋಗುತ್ತೆ ಗೋಲ್ಡ್ ಅಂತೆಲ್ಲ ಬಂದಿದೆ. ಬಟ್ ನನಗೇನೋ ಆ ಥಿಯರಿ ವರ್ಕ್ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಕರೆಕ್ಷನ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 86,000 85,000 ಈ ಲೆವೆಲೆಲ್ಲ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆದರೆ ತೀರಾ ಆ ಲೆವೆಲಿಗೆ ಒಂದು 60,000 70,000ಕ್ಕಿಂತ ಕೆಳಗಡೆ ಹೋಗುವಂಥ ಕರೆಕ್ಷನ್ ಆಗೋದು ಸಾಧ್ಯತೆ ತುಂಬ ಕಡಿಮೆ ಇದೆ ಗೋಲ್ಡಲ್ಲಿ. ಯಾಕಂದರೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬನ್ನಿ, ಗೋಲ್ಡು ಮತ್ತು ಮಾರ್ಕೆಟು ಸ್ವಲ್ಪ ಇನ್ವರ್ಸ್ಲಿ ಪ್ರಪೋರ್ಷನಲ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಜಗತ್ತಲ್ಲಿ ತುಂಬ ಒಂದು ನೆಗೆಟಿವಿಟಿ ಬಂದಿದೆ, ಒಂದು ಡೌನ್ ಟರ್ನ್ ಆಗ್ತಿದೆ ಅಂತ ಅಂದಾಗೆಲ್ಲ ಗೋಲ್ಡ್ ಸಾಮಾನ್ಯವಾಗಿ ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಇದನ್ನ ನೀವು ಯಾವಾಗ ಕೋವಿಡ್ ಟೈಮಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ಯಾವಾಗ ಮಾರ್ಕೆಟಲ್ಲಿ ಒಂದು ಕ್ರ್ಯಾಶ್ ಆಗುತ್ತೋ ಆವಾಗ ಸ್ವಲ್ಪ ಹೈ ಆಗುವಂಥದ್ದೇ ಗೋಲ್ಡ್. ನೋಡಿ ಆ ಟೈಮಲ್ಲೂ ಒಂದು ಹೈ ಮಾಡಿದ್ದೆ ಆವಾಗ ಗೋಲ್ಡು. ಸೊ ಈ ಲೆವೆಲ್ಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 56,000 ಏನು ಇದ್ರ ಕೋವಿಡ್ ಟೈಮಲ್ಲಿ ಮಾಡಿದಂಥ ಹೈಗೆ ವಾಪಸ್ ಬರುತ್ತೆ ಅಂತ, ವಿಚ್ ಈಸ್ ಹೈಲಿ ಅನ್ಲೈಕ್ಲಿ. ಖಂಡಿತ ಒಂದು ದೊಡ್ಡ ರ್ಯಾಲಿ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ರ್ಯಾಲಿಗೆ ಕರೆಕ್ಷನ್ ಬರ್ಬೋದು, ಪಾಸ್ ಆಗ್ಬೋದು.
ಆಗ್ಬೋದು, ಎಲ್ಲ ಆಗ್ಬೋದು. ಅದು ಈಗಲೇ ಗೋಲ್ಡ್ ಆ ಲೆವೆಲ್ಗೆ ಕೆಳಗಡೆ ಬರುತ್ತೆ ಅನ್ನೋದು ನನಗೆ ಯಾಕೋ ಕಷ್ಟ ಸಾಧ್ಯ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಬಟ್ ಗೋಲ್ಡು 86-85 ಸಾವಿರಕ್ಕೆ ಬಂದರೆ ಒಳ್ಳೆ ಲೆವೆಲು. ಆವಾಗ ಹಂತವಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಲೆವೆಲ್ 70,000 ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟು. ಆದರೆ ಅದಕ್ಕಿಂತ ಮುಂಚೆ 84,000 86,000ದಲ್ಲೇ ಒಂದು ದೊಡ್ಡದಾಗಿ ಒಂದು ಸಪೋರ್ಟ್ನ ಬಿಲ್ಡ್ ಮಾಡಿದೆ ನೋಡಿ. ಇವತ್ತು ಕೆಳಗಡೆ ಬಿದ್ದಂಗೆ ಆದ್ರೂ ಕೂಡ ವಾಪಸ್ಸು ಇಮಿಡಿಯೇಟಾಗಿ ರಿಕವರ್ ಆಗಿದೆ. ಸೊ ಯಾರ್ಯಾರು ಫ್ರೆಶ್ ಆಗಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರು ದಯವಿಟ್ಟು ಆ ಥರದ ನಿರ್ಧಾರನ ತೊಗೊಳಕ್ಕೆ ಹೋಗ್ಬಿಡಿ. ಇವಾಗ ಇದು ಒಂದೇ ಸಲ ವಾಪಸ್ ಉಲ್ಟಾ ಹೊಡೆಯೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. 9ನೇ ತಾರೀಕು ಫೈನಲ್ ಲಿಸ್ಟ್ ಬರಲಿ, ಏನೇನಾಗುತ್ತೆ ಏನು ಕತೆ ಅಂತ. ಇದು ಸ್ವಲ್ಪ ಯಾಕೋ ಡ್ರ್ಯಾಗ್ ಆಗಿ ತುಂಬ ಒಂದು ಡೌನ್ ಟರ್ನ್ ಆಗೋ ಥರನೇ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕೆಂದರೆ ಯಾರು ಕೂಡ ಬಗ್ಗಕ್ಕೆ ರೆಡಿ ಇಲ್ಲ ಇಲ್ಲಿ. ಹಾಗಾಗಿ ಅದರದ್ದು ಎಲ್ಲ ಹೊರೆಯನ್ನು ಕೂಡ ಜನರ ಮೇಲೆ ಬೀಳುತ್ತೆ, ಜನನೇ ಬಗ್ಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಎಷ್ಟು ಇದನ್ನ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದೆಲ್ಲ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರು ಡೆಟ್ ಇನ್ಸ್ಟ್ರೂಮೆಂಟ್ ಅಂದರೆ FDನಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಥವಾ ಈ ಥರ ಕಮೋಡಿಟೀಸ್ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಇನ್ವೆಸ್ಟ್ ಮಾಡಿದ್ರು ದಯವಿಟ್ಟು ಮಾರಕ್ಕೆ ಹೋಗಬೇಡಿ, ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ಚೇಂಜಸ್ ಆಗುವಂಥ ಸಾಧ್ಯತೆ ಬರ್ಬೋದು. ಅಂದರೆ ಇದು ಕಂಟಿನ್ಯೂಸ್ ಆಗಿ ನೋಡಿ, ಸಿಲ್ವರಲ್ಲೂ ಕೂಡ ಯಾವತ್ತು ಶುಕ್ರವಾರ ಒಂದು ಜೋರಾಗಿ ಒಂದು ಇದಾಗಿತ್ತಲ್ವ, ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು. ಬಟ್ ಇವತ್ತು ನೀವು ನೋಡ್ತಾ ಬರೋದಾದರೆ ಸಿಲ್ವರು ಆಲ್ಮೋಸ್ಟು ವಾಪಸ್ ಮೇಲ್ಗಡೆ ಬಂದಿದೆ. ಒಂದು 2-3% ಅಪ್ಪಲ್ಲೇ ಇತ್ತು ಇವತ್ತು ಸಿಲ್ವರ್. ಹಾಗಾಗಿ ಗೋಲ್ಡು ಸಿಲ್ವರಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತಂದ್ರೂ ಅಟ್ಲೀಸ್ಟ್ ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ರಿಮೇನ್ ಇನ್ವೆಸ್ಟೆಡ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ USD INR ಇನ್ನೂ ಕೆಳಗಡೆ ಹೋಗಬೇಕು. ಬಟ್ ಸರ್ಪ್ರೈಸಿಂಗ್ಲಿ ಇವತ್ತು USD INR ಯಾಕೋ ಮೇಲ್ಗಡೆ ಹೋಗಿದೆ. ಸೊ ಈಗ US ಅಲ್ಲಿ ಇನ್ನೂ ಏನಾದ್ರು ಡೌನ್, ಇವತ್ತು ಇನ್ನೂ ಓಪನ್ ಆಗಿಲ್ಲ US ಮಾರ್ಕೆಟ್ ಇನ್ನೂ ಏನಾದ್ರು ಕೆಳಗಡೆ ಹೋಯಿತು ಅಂತಂದರೆ ಡಾಲರ್ ಖಂಡಿತ ಕಮ್ಮಿ ಆಗ್ತಾ ಬರುತ್ತೆ. 84-83 ರೂಪಾಯಿ ಇಲ್ಲಿಗೆ ಬರ್ಬೋದು ನೋಡಿ. 84 ರೂಪಾಯಲ್ಲಿ ಒಂದು ಒಳ್ಳೆ ಸಪೋರ್ಟ್ ಇದೆ. ಅದಕ್ಕಿಂತ ಕೆಳಗಡೆ ಅಂದರೆ ಮೇಜರ್ ಸಪೋರ್ಟ್ ನಂಗೆ ಕಾಣಿಸ್ತಾ ಇರೋಂಥದ್ದು 83 ರೂಪಾಯಲ್ಲಿ. ಸೊ 83 ರೂಪಾಯಿಗೆ ಏನಾದರೂ ಬಂತು ಅಂತಂದರೆ ಅದು ಭಾರತದ ಪಾಲಿಗೆ ಪಾಸಿಟಿವಿಟಿ ಸುದ್ದಿನೇ. ಆದರೆ ಲಾಂಗ್ ಟರ್ಮಲ್ಲಿ ನೀವು ನೋಡ್ತಾ ಬರೋದಾದರೆ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ಗೆ ಸ್ವಲ್ಪ ರಿಲೀಫ್ ಸಿಕ್ತಂಗೆ ಆಗುತ್ತೆ. ಅದನ್ನು ಬಿಟ್ಟು ಕ್ರೂಡು ಕೂಡ ಕಮ್ಮಿ ಆಗ್ತಾ ಇರೋದ್ರಿಂದ ಇದು ಕೂಡ ನಮ್ಮ ಮೇಲೂ ಕೊಟ್ಟರೆ ನಮಗೆ ಪಾಸಿಟಿವ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಸಿಕ್ಕಾಪಟ್ಟಿ ಡಿಪೆಂಡೆಂಟ್ ಆಗಿದ್ದೀವಿ ಕ್ರೂಡಿಗೆ. ಸೊ ಅದನ್ನ ಖಂಡಿತ ಇಂಥ ಟೈಮಲ್ಲಿ ಜನಗಳ ಮೇಲೆ ಅದನ್ನ ಆ ಒಂದು ಎಫೆಕ್ಟ್ನ ಹೋಗದಲ್ಲಿರೋ ಥರ ಮಾಡೋಕ್ಕೆ ಜನಗಳಿಗೆ ಕಮ್ಮಿ ಮಾಡಬೇಕು. ಅಟ್ಲೀಸ್ಟ್ ಒಂದು 103 ರೂಪಾಯಿ, ಒಂದು 3 ರೂಪಾಯಿ ಕಮ್ಮಿ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಇವಾಗ ಆರಾಮಾಗಿ ಮಾಡ್ಬೋದು. 100 ರೂಪಾಯಿ ಒಳಗಡೆ 99 ರೂಪಾಯಿ ಮಾಡಿದ್ರೆ 2 ಡಿಜಿಟಿಗೆ ಬರುತ್ತೆ ಪೆಟ್ರೋಲು. ಸೊ ಖಂಡಿತ ಅದೊಂದು ಸ್ವಲ್ಪ ರಿಲೀಫ್ ಅಂತ ಕೊಡ್ತಾ ಹೋಗ್ಬೋದು ಜನಗಳಿಗೆ. ಇನ್ನು 10 ರೂಪಾಯಿ 15 ರೂಪಾಯಿ ಮಾಡಿ ಅಂತ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ 3 ರೂಪಾಯಿ 4 ರೂಪಾಯಿ ಕಮ್ಮಿ ಮಾಡಿದ್ರೆ ಸ್ಟೇಟ್ ಟು ಸೆಂಟ್ರಲ್ ಎರಡೂ ಡಿಸೈಡ್ ಮಾಡ್ಕೊಂಡ್ರು ಅಂತಂದರೆ ಆರಾಮಾಗಿ 99 ರೂಪಾಯಿಗೆ ಪೆಟ್ರೋಲ್ನ ಮಾಡ್ತಾ ಹೋಗ್ಬೋದು. ಅಷ್ಟೊಂದು ದೊಡ್ಡ ಮಟ್ಟಿನ ಕರೆಕ್ಷನ್ ಕ್ರೂಡಲ್ಲಿ ಆಗಿದೆ. 2021 ನಂತರ ಮಾಡಿದಂಥ ಲೋ ಇದು. ನಿನ್ನೆ 2024 ಮಾತಾಡಿದ್ವಿ. ಇವತ್ತು ಇನ್ನೂ ಹೊಸ ಲೋ ಮಾಡಿದ್ರಿಂದ ಈ ಲೋ ನಾವು ನೋಡಿದ್ದು 2021ರಲ್ಲಿ. ಸೊ 2021ಕ್ಕೆ ಬಂದಂಥ ಲೆವೆಲ್ಗೆ ವಾಪಸ್ಸು ಕ್ರೂಡ್ ಬಂದಿದೆ. ಇದು ಇನ್ನೂ ಕೂಡ ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ. ಇದು ಖಂಡಿತವಾಗ್ಲೂ ಒಂದು ಪಾಸಿಟಿವಿಟಿ. ಯಾಕೆಂತಂದರೆ ಸಪ್ಲೈ ಜಾಸ್ತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. US ಒಂದು ಕಟ್ಟ ಹಾಕೋ ಟ್ಯಾಕ್ಟಿಕ್ಟು ಕೂಡ ಇರ್ಬೋದು ಅದು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 320ಕ್ಕೆ ಬಂತು, ಮತ್ತೆ ಮೇಲ್ಗಡೆ ಹೋಗಿದೆ ನೋಡಿ. ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇಲ್ಲ ನ್ಯಾಚುರಲ್ ಗ್ಯಾಸು, ವಿಚ್ ಇಸ್ ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕಾಪರಲ್ಲೂ ಕೂಡ ಇವತ್ತು ಸ್ವಲ್ಪ ರಿಕವರಿ ಬಂದಿತ್ತು. ಎಲ್ಲ ಕಮೋಡಿಟಿನಲ್ಲಿ ಇವತ್ತು ರಿಕವರಿ ಬಂದಿತ್ತು. ಆದರೆ ಇವಾಗ ಮತ್ತೆ ಡೋಜಿ ಮಾಡ್ಕೊಂಡು ಅಲ್ಲೇ ನಿಂತಿದೆ. ಸೊ ನೋಡೋಣ. ನನಗೆ ಅದ್ರ ಪ್ರಕಾರ ಮೆಟಲ್ ಸೆಕ್ಟರ್ಲಿ ಸ್ವಲ್ಪ ಪಾಸಿಟಿವಿಟಿ ಆಗ್ತಾ ಹೋಗ್ಬೋದು ಕಂಪೇರ್ ಟು ಈಕ್ವಿಟಿ. ಯಾಕಂದರೆ ಅಲ್ಲಿಂದ ದುಡ್ಡು ತೆಗಿತಾ ಇದ್ದಾರೆ ಅಂತಂದರೆ ಯಾವುದೋ ಒಂದು ಕಡೆ ಜನ ಹಾಕಕ್ಕೆ ನೋಡ್ತಾರೆ. ಅದು ಈ ಥರ ಮೆಟಲ್ಸು ಕಮೋಡಿಟೀಸು ಈ ಕಡೆಗೆ ಬರ್ಬೋದು ಅನ್ನೋ ನನ್ನ ಅನಿಸಿಕೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಬೇರೆ ಅಲ್ವಾ ನೋಡಿ. ಇವತ್ತು ಗ್ಲೋಬಲ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡಿತ್ತು ಅಂತ ನೋಡೋದಾದರೆ ಗಿಫ್ಟ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ. ಬಟ್ ನಾಳೆ ಅಷ್ಟೊತ್ತಿಗೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಹಾಗಾಗಿ ಅದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ ಜಪಾನ್ ಇಂಡೆಕ್ಸು 8% ಕರೆಕ್ಷನ್ ಬಂದಿತ್ತು. ಅದೇ ರೀತಿಯಾಗಿ ಹ್ಯಾಂಗ್ಸ್ಯಾಂಗಲ್ಲಿ 15% ಕರೆಕ್ಷನ್ ಬಂದಿದೆ. ತೈವಾನಲ್ಲಿ 10% ಕರೆಕ್ಷನ್ ಬಂದಿದೆ. ಈ ರೀತಿಯಾಗಿ ಏಷ್ಯನ್ ಮಾರ್ಕೆಟ್ ಎಲ್ಲ ತುಂಬ ವೀಕ್ ಆಗಿತ್ತು. ಯುರೋಪಿಯನ್ ಮಾರ್ಕೆಟಲ್ಲೂ ಕೂಡ 4% 5% ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು. ಹಂಗೆ ನೋಡೋದಾದರೆ ಇಂಡಿಯನ್ ಮಾರ್ಕೆಟೇ ಬೆಟರ್ ಅಂತ ಹೇಳ್ಬೋದು. 3-3.5% ಕರೆಕ್ಷನ್ನ ನೋಡಿದ್ವಿ. ಬಿಕಾಸ್ ನಾವು ರಿಟ್ಯಾಲಿಟರಿ ಮೆಷರ್ನ ತಗೊತೀವಿ ಅಂತ ಹೇಳ್ದಲ್ಲೇ ಇರೋದ್ರಿಂದ ಆ ಒಂದು ಆಶಾ ಕಿರಣ ಇದೆ, ಏನಾದರೂ ಒಂದು ಕಮ್ಮಿ ಮಾಡ್ಬೋದೇನೋ ಅಂತ. ಅಕಸ್ಮಾತ್ 9ನೇ ತಾರೀಕು ಏನು ಮಾಡ್ತಾ ಇಲ್ಲ ಇಂಡಿಯಾಗೆ ಅಂತಂದರೆ ನಾವು ಕೂಡ ಒಂದು ದೊಡ್ಡ ಫಾಲ್ನ ನೋಡಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಮುಗೀತು ಅನ್ನೋದಿಲ್ಲ. ಸೊ ಸುಮ್ಮನೆ ನೋಡ್ತಾ ಇರಬೇಕು. ಈಗ ನೋಡಿ 1000 ಪಾಯಿಂಟ್ಸ್ಗಳೆಲ್ಲ ತುಂಬ ದೊಡ್ಡ ಗ್ಯಾಪ್ ಥರ ಕಾಣಿಸೋಕ್ಕೆ ಶುರುವಾಗುತ್ತೆ ಇಲ್ಲಿ. ಅಂದರೆ 73,325ಕ್ಕೆ ಕ್ಲೋಸಿಂಗ್ ಆಗಿದೆ ಇವತ್ತಿನ ಸೆನ್ಸೆಕ್ಸು. 74,000 ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ರೆಸಿಸ್ಟೆನ್ಸು. ನಾಳೆ ಏನೇ ಪಾಸಿಟಿವಿಟಿ ಬಂದರೂ ಅಷ್ಟೆಲ್ಲ ಹೋಗುತ್ತಾ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೋಡೋಣ. ಬಟ್ 74,000 ಅನ್ನೋದು ಕ್ಲೀನಾಗಿ ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ. ಪೊಸಿಷನ್ ಅಲ್ಲಿರೋ ಹಂಗೆ ಕಾಣಿಸ್ತಾ ಇದೆ. ಕೆಳಗಡೆ 72,000ದಲ್ಲಿ ಒಳ್ಳೆ ಬಿಲ್ಡಪ್ ಆಗಿದೆ. ಸೊ ಯಾರಾದರೂ ಮಾಡ್ತಾ ಇದ್ದಾರೆ ಪೊಸಿಷನ್, ನಾಳೆ ತೊಗೊತಾ ಇದ್ದಾರೆ ಟ್ರೇಡು ಅಂದರೆ ಖಂಡಿತ ದಯವಿಟ್ಟು ಈ 2,000 ಪಾಯಿಂಟ್ ರೇಂಜಿಂದ ಆಚೆ ಈಚೆ ವಿತ್ ಹೆಡ್ಜ್ ಇರುವಂಥದ್ದು ಇಂಪಾರ್ಟೆಂಟ್. ಪೊಸಿಷನ್ ಕ್ಯಾರಿ ಮಾಡುವಂಥ ಸಿಚುವೇಷನ್ ಇಲ್ಲ, ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಒಂದೇ ಸಲ ತೊಗೊಂಡು ಹೋಗ್ಬಿಡಿ. ಯಾಕಂದರೆ ಮಾರ್ಕೆಟ್ ತುಂಬ ವೊಲಟೈಲ್ ಆಗಿರುತ್ತೆ. ಹಾಗಾಗಿ ನೀವೇನೇ ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದ್ರು ಅಂದರೂ ವಿತ್ ಹೆಡ್ಜ್ ಮಾಡಿ ಅಥವಾ ಕಮ್ಮಿ ಲಾಟಲ್ಲಿ ನೀವು ಕ್ಯಾರಿ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇಂಟ್ರಾಡೇ ಏನಿದೆಯೋ ಅದನ್ನೇ ಮುಗಿಸ್ಕೊಳ್ಳುವಂಥದ್ದು ಬೇಕಾದಷ್ಟು. ಇಂಥ ಒಂದು ದೊಡ್ಡ ವೊಲಟಿಲಿಟಿ ಇದ್ದಾಗ ಏನು ಗೊತ್ತಾ, ನಿಮ್ಮ ಏನಂತೀವಿ ನಾವು ಕ್ಯಾರಿ ಮಾಡಬೇಕಾಗಿರೋಂಥ ಟ್ರೇಡು ಅಥವಾ ಏನು ಟ್ರೇಡ್ಗೆ ಎಂಟ್ರಿ ಆಗ್ತೀವಿ ತುಂಬ ದೊಡ್ಡ ಕ್ವಾಂಟಿಟಿ ಇರಬೇಕಾಗಿಲ್ಲ. ಸಣ್ಣ ಕ್ವಾಂಟಿಟಿ ಇದ್ರೂ ಕೂಡ ನೀವು ಅಂದ್ಕೊಂಡಂಗೆ ಒಂದು ಕಡೆಗೆ ನಿಮಗೆ ಮೂಮೆಂಟ್ ಬಂತು ವಿತ್ ಪ್ರಾಪರ್ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡ್ತಾ ಇದ್ರೆ ಅಂದರೆ ಒಳ್ಳೆ ರೀತಿಯಾದಂಥ
ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಹಾಗಾಗಿ ಹಾಗಂದರೆ ತುಂಬ ಜಾಸ್ತಿ ಏನೇ ಕ್ಯಾಪ್ಚರ್ ಮಾಡ್ಬೋದಲ್ಲ ಅಂತ ನಾವು ಮಾಡೋಕ್ಕೆ ಹೋದಾಗಲೇ ಏನಾಗ್ತಾ ಹೋಗುತ್ತೆ, ಅಲ್ಲಿ ತುಂಬ ಎಡವಟ್ಟುಗಳಾಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಕ್ವಾಂಟಿಟಿಗಳಿಂದ ಕಮ್ಮಿ ಮಾಡ್ಕೊಳ್ಳೋಂಥ ಸಮಯ ಬಂದಿದೆ. ಎಲ್ಲಿ ತನಕ ವಿಕ್ಸು ತಿರ್ಗಾ ನಮಗೆ ಒಳ್ಳೆ ಲೆವೆಲ್ಗೆ ಬರೋದಿಲ್ಲ, 15 ಆ ಲೆವೆಲ್ಗಿಂತ ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ಕ್ವಾಂಟಿಟಿನ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಕ್ವಾಂಟಿಟಿ ದಯವಿಟ್ಟು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ. ಯಾರಾದರೂ ಮಾಡೋರು ಇನ್ವೆಸ್ಟರ್ಸ್ ಸೆಲ್ ಮಾಡೋಕ್ಕೆ ಆಗೋದಿಲ್ಲ, ನನಗೆ ಅರ್ಥ ಆಗುತ್ತೆ ಸೆಂಟಿಮೆಂಟು. ಯಾಕೆಂತಂದರೆ ಈಗ ಆಲ್ರೆಡಿ ಸುಮಾರಲ್ಲಿ ತುಂಬ ದೊಡ್ಡ ಕರೆಕ್ಷನ್ನ ನೋಡಿರ್ತೀರ. ಇಷ್ಟು ಕರೆಕ್ಷನ್ ನೋಡ್ಕೊಂಡು ಹೆಂಗೆ ಸೆಲ್ ಮಾಡೋದು ಅಂತ ವೆಯ್ಟ್ ಮಾಡ್ತಾ ಹೋಗ್ತೀವಿ. ಆ ವೆಯ್ಟು ಇನ್ನೂ ಕರೆಕ್ಷನ್ಗೆ ಎಡೆ ಮಾಡ್ಕೊಡ್ತಾ ಹೋಗ್ಬೋದು ಅಥವಾ ಒಂದು ಪಾಸಿಟಿವಿಟಿ ಕೊಡ್ತಾ ಹೋಗ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾನು 3 ತಿಂಗಳು ಪೋರ್ಟ್ಫೋಲಿಯೋನ ನೋಡೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ಇನ್ವೆಸ್ಟ್ ಮಾಡಿ ಸೆಟ್ ಮಾಡಿ ಮಾಡಿ ಇಟ್ಟಿರೋರು, ನಾನು ಲಾಂಗ್ ಟರ್ಮಿಗೆ ಅಂತ ನೀವು ಇನ್ವೆಸ್ಟ್ ಮಾಡಿ ಇಟ್ಟಿರೋರು ಆದರೆ ನೋಡೋಕ್ಕೆ ಹೋಗ್ಬೇಡಿ, ಆರಾಮಾಗಿ ತಲೆ ಕೆಡಿಸ್ಕೊಬೇಡಿ. ಬಟ್ ಶಾರ್ಟ್ ಟರ್ಮಿಗೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೆ ಅಥವಾ ನಾನು ಮತ್ತೆ ಇವಾಗ ಇದು ಮಾಡ್ತೀನಿ ಏನೋ ನಾನು ಸೆಕ್ಟರ್ ರೊಟೇಷನ್ ಮಾಡ್ತೀನಿ ಆ ಥರ ನೋಡ್ತಿದ್ದವರು, ಸೆಕ್ಟರ್ ರೊಟೇಷನ್ ಅಂತ ಏನೂ ಇಲ್ಲ, ಹೀಗೆ ಎಲ್ಲ ಸೆಕ್ಟರ್ಲ್ಲೂ ಕೂಡ ಹೊಡ್ತಾ ತಿನ್ನತ್ತೆ. ಬಟ್ ಅಸೆಟ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗ್ಬೋದು. ಅಸೆಟಲ್ಲಿ ನಾವು ಡೈವರ್ಸಿಫಿಕೇಷನ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನೋಡಿ, ಖಂಡಿತವಾಗ್ಲೂ ನಾನು ಲಾಸ್ಟ್ ಮಂತ್ ಕೂಡ ಹೇಳಿದ್ದೆ, FD ಇಂಟ್ರೆಸ್ಟ್ ರೇಟ್ ಇವಾಗ ಏನು ಸಿಗ್ತಾ ಇದೆಯಲ್ಲ ಇದೇ ಇಂಟ್ರೆಸ್ಟ್ ರೇಟ್ ಇರೋದಿಲ್ಲ, ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಇನ್ನೂ ಒಂದು ಥಿಯರಿ ಇದೆ, ನಾನು ಸುಂಕದ ಏನೇನು ಯಾಕೆ ಮಾಡ್ತಾ ಇದ್ದಾರೆ ಅಮೆರಿಕ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನೊಂದು ಥಿಯರಿ ಇದೆ, ಅದನ್ನ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಏನಂದರೆ ಪರ್ಪಸ್ಫುಲಿ ಟ್ರಂಪ್ ಅವರು ಈ ರೀತಿಯಾಗಿ ಒಂದು ಮಾರ್ಕೆಟ್ನ ಕ್ರ್ಯಾಶ್ ಮಾಡೋಂಥ ಸಿಚುವೇಶನ್ ತರಿಸ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಫೆಡ್ ಅಂತ ಏನು ಒಂದು ವಿಂಗ್ ಇದೆ, ಅದು ಸಪ್ರೇಟಾಗಿ ಗೌರ್ಮೆಂಟಿನ ಯಾವುದೇ ಒಂದು ಪೊಲಿಟಿಕಲ್ ಒಂದು ನಿರ್ಬಂಧನೆಗೆ ಒಳಪಡ್ಡಲೇ ಕೆಲಸ ಮಾಡಬೇಕು ಅಂತ ಥಿಯರಿಟಿಕಲ್ ಆನ್ ಪೇಪರ್ ಆ ಥರ ಕೆಲಸ ಮಾಡಬೇಕು ಅಂತ ಇದೆ. ಆದರೆ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿಸ್ಬೇಕು ಅಂದರೆ ಆ ಥರ ಸಿಚುವೇಶನ್ನ ತರಬೇಕಲ್ವಾ, ಪೊಲಿಟಿಕಲ್ ಪವರ್ ವರ್ಕ್ ಆಗೋದಿಲ್ಲ ಅಂದರೆ ಆ ಥರ ಸಿಚುವೇಶನ್ ತರಬೇಕು. ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಕ್ರ್ಯಾಶ್ ಆಗ್ತಾ ಇದೆ ಅಂತಂದರೆ ಜನ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಪರ್ಚೇಸಿಂಗ್ ಪವರು ಅಂದರೆ ಹೆದರ್ತಾರೆ ಜನ, ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ಜನನ ಪುಷ್ ಮಾಡೋದಕ್ಕೋಸ್ಕರ, ಸ್ಪೆಂಡ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ನ ಅನಿವಾರ್ಯವಾಗಿ ಕಮ್ಮಿ ಮಾಡಲೇಬೇಕಾಗ್ತಾ ಬರುತ್ತೆ. ಈ ರೀತಿ ಕಮ್ಮಿ ಮಾಡ್ಕೊತ ಬಂದರೆ ಇವ್ರದ್ದೇನು ಸಾಲ ತೀರ್ಸೋದಿದೆ ಡೆಟ್ಟು, ಅದರದ್ದು ಕೂಡ ಮೊತ್ತ ಕಮ್ಮಿ ಆಗ್ತಾ ಬರುತ್ತೆ. ಆಗ ಸಾಲ ತೀರಿಸ್ಕೋಬಹುದು ಅಂತ ಕೆಲವೊಂದು ಥಿಯರಿಗಳೆಲ್ಲ ಬರ್ತಾ ಇದೆ. ಆದರೆ ಅದು ಅಷ್ಟು ಸುಲಭ ಇಲ್ಲ. ಯಾಕೆಂತಂದರೆ ಮಾರ್ಕೆಟ್ನಲ್ಲಿ ಒಂದು ಕ್ರ್ಯಾಶ್ನ ಹಿಂಗೆ ಮಾಡಿಸ್ಬಿಟ್ಟು ವಾಪಸ್ ರಿಕವರಿ ಮಾಡ್ಸೋಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಜನದ ಸೆಂಟಿಮೆಂಟ್ ಹರ್ಟ್ ಆಗುತ್ತೆ. ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಹರ್ಟ್ ಆಗುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹಿಂದೇಟಾಗ್ತಾರೆ ಈ ಥರ ಆದರೆ. ಸೊ ಅದನ್ನ ವಾಪಸ್ ಮತ್ತೆ ಎಲ್ಲ ಸರಿ ಮಾಡಿದಾಗ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳುವಂಥದ್ದು ಅಷ್ಟು ಸುಲಭ ಇಲ್ಲ. ಮೋರೋವರು ಟ್ರಂಪ್ ಅವರು ಮೊದಲಿಂದ ಅವರು ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದಾಗಲೂ ಹೇಳ್ತಾ ಇದ್ರು, ನೀವೇನಾದರೂ ಕಮಲಾ ಹ್ಯಾರಿಸ್ ಅವರು ಆಪೋಸಿಟ್ ನಿಂತಿದ್ರಲ್ಲ, ನೀವು ಅವ್ರಿಗೆ ವೋಟ್ ಮಾಡಿದ್ರಿ ಅಂದರೆ 1929 ಡಿಪ್ರೆಷನ್ ವಾಪಸ್ ಬರುತ್ತೆ, ನನಗೆ ವೋಟ್ ಮಾಡಿದ್ರೆ ಜಾಸ್ತಿ ಜಾಬ್ ಬರುತ್ತೆ. ಈ ಥರ ಯಾವಾಗಲೂ ಮಾರ್ಕೆಟ್ನ ಒಂದು ಅವ್ರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಮಾರ್ಕೆಟ್ನ ಒಂದು ರಿಲೇಷನ್ ಇಟ್ಕೊಂಡೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ರು. ಸೊ ಅಂಥವ್ರು ಅವರಾಗೆ ಒಂದು ಮಾರ್ಕೆಟ್ನ ಕ್ರ್ಯಾಶ್ ತರಿಸ್ತಿದ್ದಾರೆ ಅಂತ ಹೇಳೋದು ಕೂಡ ಒಂದು ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ನಂಬಕ್ಕೆ ಅದು ಸಾಧ್ಯ ಇಲ್ಲ ಅಂತ ಅರ್ಥ ಹೋಗುತ್ತೆ. ಬಟ್ ಆ ಥರ ಮಾಡಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿಸ್ಬೇಕು ಅನ್ನೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಅದು ಅಷ್ಟು ಸಿಂಪಲ್ ಇಲ್ಲ. ಬಟ್ ಇದು ರಿಟಾಲಿಯೇಟರಿ ಮೆಷರ್ ಈ ಥರದ್ದೇ ದಾರಿ US ಅಲ್ಲಿ ಒಂದು ವಾಪಸ್ಸು ಪರ್ಚೇಸಿಂಗ್ ಪವರ್ನ ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ನ ಜಾಸ್ತಿ ಮಾಡೋದಕ್ಕೆ ಇದು ಒಂದು ಶಾರ್ಟ್ ಟರ್ಮ್ ಪೇನ್ ಅಂತಲೇ ಈಗಲೂ ಕೂಡ ಅವ್ರು ನಂಬ್ತಾ ಇದ್ದಾರೆ. ಎಲ್ಲಿ ತನಕ ಅವ್ರು ಹಾಗೆ ನಂಬ್ತಾ ಇರ್ತಾರೋ, ಇವರು ಒಂದೊಂದು ದೇಶಗಳು ಕೂಡ ಆ್ಯಡ್ ಆಗಿ ನಾವು ವಾಪಸ್ ನಿಮಗೆ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹಾಕ್ತೀವಿ ಅಂತ ಹೇಳ್ತಾ ಇರ್ತಾರೋ, ಅಲ್ಲಿ ತನಕ ಇದು ಮೇಲ್ಗಡೆನೇ ಹೋಗ್ತಾ ಹೋಗುತ್ತೆ. ಈ ಥರ ಸಿಚುವೇಷನಲ್ಲಿ ಇದು ಒಂದು ಟೆನ್ಷನ್ ಜಾಸ್ತಿ ಕ್ರಿಯೇಟ್ ಆಯಿತು ಅಂತಂದರೆ ಒಂದು ನೇರ ಯುದ್ಧಕ್ಕೂ ರೆಡಿ ಮಾಡ್ತಾ ಕೊಡ್ತಾ ಹೋಗ್ಬೋದು. ಅಂದರೆ ಅದು US ಚೈನಾ ಮಧ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಲ್ಟಿಪಲ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಆಗ್ತಾ ಹೋಗ್ಬೋದು. ಹಿಂದೆಯಿಂದ ನೀವು ನೋಡ್ತಾ ಬಂದಾದರೆ ಮೇಯ್ನಾಗಿ ವರ್ಲ್ಡ್ ವಾರ್ ಅಂತ ಆಗಕ್ಕೆ ಏನಾದರೆ ಏನಾದರೂ ಒಂದು ರೀತಿಯ ಒಂದು ಟೆನ್ಷನ್ನ ಕ್ರಿಯೇಟ್ ಮಾಡೇ ಆಗಿರುತ್ತೆ. ಸೊ ಅದು ಚಿಕ್ಕದಾಗಿ ಶುರುವಾಗಿದೆ ಅಂತ ಅನ್ಸಿದ್ರು ಕೂಡ ಒಂದೊಂದೇ ದೇಶಗಳು ಆ ಥರ ಸೇರಿಕೊಂಡಾಗ ಅದು ಆ ಥರ ಆಗ್ತಾ ಹೋಗುತ್ತೆ. ಸೊ ನೋಡೋಣ, ಹೋಪ್ಫುಲಿ ಅದೆಲ್ಲದಕ್ಕೂ ಹೋಗ್ದಲೇ ಇರಲಿ ಅಂತ ಅಂದ್ಕೊಳ್ಳೋಣ, ಮತ್ತು ಯಾರ್ದು ಕೆಲಸ ಹಾನಿ ಆಗದಲ್ಲೇ ಇರಲಿ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಎಮರ್ಜೆನ್ಸಿ ಫಂಡ್ ನಾನು ಈ ವರ್ಷ ಅದೇನು ಅಂತ ಹೇಳಿದ್ನೋ ಗೊತ್ತಿಲ್ಲ, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿ ಅಂತ. ಈಗ ಎಮರ್ಜೆನ್ಸಿ ಥರ ಸಿಚುವೇಶನ್ ಬಂದುಬಿಟ್ಟಿದೆ. ಹಾಗಾಗಿ ಯಾವುದು ಕೂಡ ಶಾಶ್ವತ ಇರೋದಿಲ್ಲ, ಯಾವುದು ಕೂಡ ಸರ್ಟೇನ್ ಅಂತ ಇರೋದಿಲ್ಲ. ದಯವಿಟ್ಟು ಈ ವೀಕ್ಲಿಂದನೇ ನಿಮ್ಮ 3 ತಿಂಗಳ ಮಿನಿಮಮ್ ನಿಮ್ಮ ಆದಾಯ ಏನಿದೆ, ಅಂದರೆ ಮಿನಿಮಮ್ ನಿಮಗೆ ಖರ್ಚೇನಿದೆ ಮನೆಯಲ್ಲಿ, ಅಂದರೆ ಅದಿಲ್ಲ ಅಂದರೆ ಮನೆಯೇ ನಡೆಯಲ್ಲ ಅಂತ ಏನಿರುತ್ತಲ್ಲ, ಅಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಮೊದಲನೇದಾಗಿ ಅದನ್ನ ಸಪ್ರೇಟಾಗಿ ತೆಗೆದಿಡಿ. ಇವಾಗಿಂದನೇ ತೆಗೆದಿಡೋಕ್ಕೆ ಶುರು ಮಾಡಿ. ಯಾಕೆ ಅಂತಂದರೆ ಇನ್ ಕೇಸ್ ಯಾರಿಗಾದರೂ ಆ ಥರ ಕೆಲಸನೇ ಇಲ್ಲ ಅನ್ನೋ ಥರ ಸಿಚುವೇಶನ್ ಬಂತು ಅಂದರೆ ಅಟ್ಲೀಸ್ಟ್ 3 ತಿಂಗಳು ನೆಮ್ಮದಿಯಿಂದ ನೀವು ನಿಮ್ಮ ಡೈಲಿ ನೀಡ್ಸ್ ಅಂತ ಏನಿದೆಯೋ ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಥರ ಇರಬೇಕು. ಯಾಕೆಂದರೆ ಆ ಟೈಮಲ್ಲಿ ನೀವು ಏನಾದರೂ ಒಂದು ಬೇರೆ ಆಲ್ಟರ್ನೇಟಿವ್ ಮಾರ್ಗನ ಹುಡ್ಕೊಳಕ್ಕೆ ಒಂದು ಕುಷನ್ನ ಸಿಗ್ತಾ ಹೋಗುತ್ತೆ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ದಯವಿಟ್ಟು ಯಾರಾದರೂ ಇನ್ಶೂರೆನ್ಸು ಬಗ್ಗೆ ಆಲ್ರೆಡಿ ಕವರ್ ಮಾಡಿದ್ವಿ, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸು, ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡನ್ನು ಕೂಡ ನೀವು ಯಾವುದೇ ಒಂದು ಸಪರೇಟ್ ಒಂದು ಸೇವಿಂಗ್ಸ್ ಬ್ಯಾಂಕಲ್ಲಿ ಅಂತ ತೆಗೆದಿಟ್ಟರೂ ಪರವಾಗಿಲ್ಲ, ಆದರೆ ಅದು ಎಮರ್ಜೆನ್ಸಿ ಪರ್ಪಸ್ಸಿಗೆ ಅಂತ ಸೇವ್ ಆಗ್ತಾ ಇರಬೇಕು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.